ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಹೊಸ ರೀತಿಯಾದ ಫಿಶ್ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಫಿಶ್ನೆಲ್ಲ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಈಗ ಒಂದು ಪ್ಲೇಟಲ್ಲಿ 2 ಸ್ಪೂನ್ನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕ್ತಾಯಿದ್ದೀನಿ. 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಗೆ ಒಂದು 4 ಎಲೆ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, 1 ಸ್ಪೂನಷ್ಟು ಎಣ್ಣೆ, 1/2 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಫಿಶ್ನ ತಿನ್ನೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಹಾಗೆ ಕಣ್ಣಿನ ದೃಷ್ಟಿ ಕೂಡ ಚೆನ್ನಾಗಿರುತ್ತೆ. ಇದನ್ನು ಜಾಸ್ತಿ ಮಕ್ಕಳಿಗೆ ಕೊಡಿ, ಮಕ್ಕಳ ಹೆಲ್ತಿಗೆ ತುಂಬಾ ಒಳ್ಳೆಯದು ಈ ಫಿಶ್ಶು. ಹಾಗೆ ಸ್ವಲ್ಪ ನೀರು ಹಾಕಿ ಗಂಟುಗಳಿಲ್ದಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಮಾತ್ರ ಹಾಕ್ತಾಯಿರಿ. ಈ ಫಿಶ್ನ ತಿಂಗಳಲ್ಲಿ ಒಮ್ಮೆ ಆದರೂ ಮಕ್ಕಳಿಗೆ ನೀವು ಮಾಡಿಕೊಡಿ. ಇದನ್ನು ನೀಟಾಗಿ ಗಂಟುಗಳಿಲ್ದಾಗೆ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ನೀವು ನೋಡ್ತಿರಬಹುದು, ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ಕೆಲವರು ಮೀನನ್ನ ತಿನ್ನೋಕ್ಕೆ ಭಯ ಪಡ್ತಾರೆ, ಮೀನಲ್ಲಿ ಮುಳ್ಳುಗಳಿರುತ್ತೆ ಅಂತ. ಆದರೂ ಸಹ ನೀವು 1 ತಿಂಗಳಲ್ಲಿ ಒಮ್ಮೆ ಆದರೂ ತಿನ್ನಲೇಬೇಕು. ಏಕೆ ಅಂದರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ, ಹಾಗೆ ಕಣ್ಣಿನ ದೂರದೃಷ್ಟಿನೂ ಸಹ ಹೆಚ್ಚಾಗುತ್ತೆ. ಮುಳ್ಳು ಇರುತ್ತೆ, ಬಟ್ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಿನ್ನಬೇಕು. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ. ಜೋಳದ ಹಿಟ್ಟು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಫಿಶ್ಶು ಕ್ಲೀನ್ ಮಾಡಿ ಮುಂಚೆನೇ ಇಟ್ಕೊಂಡಿದ್ದೆ. ಈಗ ನಾನು 1 ಫಿಶ್ ಮಾತ್ರ ತಗೊಂಡು ಅದಕ್ಕೆ ನೀಟಾಗಿ ಹಚ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಿರಬಹುದು, ಎಲ್ಲ ಕಡೆನೂ ಸಹ ಹಚ್ಚಬೇಕು. ಒಂದು ಕಡೆ ಹಚ್ಚಿ ಇನ್ನೊಂದು ಕಡೆ ಬಿಡಬಾರ್ದು. ಈಗ ನಾನು ಅದನ್ನು ಒಂದು ಸ್ವಲ್ಪ ಅಲ್ಲಿ ಕಟ್ ಮಾಡಿದ್ದೆ, ಅಲ್ಲಿನೂ ಸಹ ನಾನು ಹಚ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಿರಬಹುದು ಫಿಶ್ಗೆ ಎಷ್ಟು ಚೆನ್ನಾಗಿ ನಾವು ಕಲಿಸ್ಕೊಂಡಿರೋ ಅಂಥದ್ದು ಅಂಟ್ತಾ ಇದೆ ಅಂತ. ನೋಡ್ರಿ ಎಷ್ಟು ಚೆನ್ನಾಗಿ ಫಿಶ್ಗೆ ಅಂಟ್ತಾ ಇದೆ. ಈ ರೀತಿ ನಾನು ಎಲ್ಲ ಫಿಶ್ನೂ ಸಹ ಹಚ್ಚಿದ ಮೇಲೆ ಇದನ್ನು ಈಗ ನಾನು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡ್ತೀನಿ. ಈಗ ಅರ್ಧ ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿರಿ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಂತ. ಈಗ ಒಂದು ತವನ ಬಿಸಿಗಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಜಾಸ್ತಿ ಎಣ್ಣೆ ಹಾಕಬೇಡಿ, ಒಂದು 3 ಸ್ಪೂನ್ ಮಾತ್ರ ಎಣ್ಣೆ ತಗೊಳ್ಳಿ. ಈಗ ಎಣ್ಣೆ ಹಾಕಿ ನಾನು ಎಲ್ಲ ಫಿಶ್ನೂ ಸಹ ಅದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಿ ಕರಿಲಿಕ್ಕೆ ಹೋಗ್ಬೇಡ್ರಿ, ಒಂದು 3-4 ಸ್ಪೂನ್ ಎಣ್ಣೆ ಮಾತ್ರ ಹಾಕಿ. ಈಗ ನಾನು ಇದನ್ನು ಉಲ್ಟಾ ಮಾಡಿನೂ ಸಹ ನಿಮಗೆ ತೋರಿಸ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತವಾಗ್ಲೂ ನಿಮಗೆ ಇದು ತುಂಬಾ ಇಷ್ಟ ಆಗುತ್ತೆ. ನೀವು ಸಹ ಇದನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನೀಗ ಇದ್ರ ಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಉಪ್ಪು ಖಾರದ ಪುಡಿನ ಮೇಲೆ ಉದುರಿಸ್ತಾ ಇದ್ದೀನಿ. ನಾನು ಮಾಡಿರೋ ಈ ಫಿಶ್ ಫ್ರೈ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇನ್ನೂ ನನ್ನ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.